ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶಗೌಡ. ಇಂದಿನ ವಿಡಿಯೋದಲ್ಲಿ ನಾನು ಈ B.Edನ ಸರ್ಕಾರಿ ಕೋಟಾದ ಮೊದಲ ರೌಂಡ್ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನ ಮೊದಲೇ ರೌಂಡ್ ಯಾವ ಬಿಡ್ತಾರೆ ಅಂತೇಳಿ ಎಲ್ಲರೂ ಕಾಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಅವ್ರಿಗೋಸ್ಕರ ಯಾವತ್ತು ಬಿಡ್ತಾರೆ ಅಂದರೆ ನನಗೆ ಈ 6ನೇ ತಾರೀಕು ಅಂದರೆ 6ನೇ ತಾರೀಕು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಆ CSಯಿಂದ ಸೀಟು ಹಂಚಿಕೆ ಮೊದಲ ಪಟ್ಟಿ ಪ್ರಕಟಣೆ 6ನೇ ತಾರೀಕು 12 ತಿಂಗಳು 2024 ಅಂದರೆ ಡಿಸೆಂಬರ್ 6ನೇ ತಾರೀಕಂದು ಈ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಫಸ್ಟ್ ರೌಂಡ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ಕಟ್-ಆಫ್ ಎಷ್ಟು ನಿಲ್ಬೋದು, ಎಷ್ಟಿರುತ್ತೆ ಅಂತೇಳಿ ನಾನು ಮುಂದಿನ ವಿಡಿಯೋಲಿ ತಿಳಿಸ ಹೋಗ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತೇವೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು. ಅಂದರೆ ಇವರ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಿಟ್ಟಿದ್ರು. ಅಂದರೆ ಒಂದು ಲೆಟ್ರ್ ಬಂದಿತ್ತು ಡಯಟ್ ಸೆಂಟರ್ಗಳಿಗೆ, ಎಲ್ಲ ಜಿಲ್ಲೆ ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಗಳಿನ ಡಯಟ್ ಸೆಂಟರ್ಗಳಿಗೆ ಒಂದು ಲೆಟ್ರ್ ಬರೆದ್ರು ಅವರು. ಅದೇನಂತ ಬರೆದ್ರು ನನಗೆ 2024 ಮತ್ತು 25ನೇ ಸಾಲಿನ BD ಕೋರ್ಸ್ನ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟಾದ ಸೀಟು ದಾಖಲಾತಿಗಾಗಿ ಸೀಟು ಹಂಚಿಕೆಯ ಮೊದಲ ಪಟ್ಟಿಯನ್ನು 6ನೇ ತಾರೀಕು 12 ತಿಂಗಳು 2024 ಅಪರಾಹ್ನ ಅಂದರೆ 6ನೇ ತಾರೀಕು ಮಧ್ಯಾಹ್ನ ಅಂದರೆ 1 ಗಂಟೆ ಅಥವಾ 2 ಗಂಟೆ ಸುಮಾರು ನಿಮ್ಮ ಸರ್ಕಾರಿ ಕೋಟಾದ ಮೊದಲ ಸೀಟು ಹಂಚಿಕೆಯ ಪಟ್ಟಿಯನ್ನು ಅವರು ಪ್ರಕಟ ಮಾಡ್ತಾರೆ. ಅಂದರೆ ಇಲಾಖೆ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು. ಆ ವೆಬ್ಸೈಟ್ ಇದರಲ್ಲಿ ಇಲಾಖೆ ವೆಬ್ಸೈಟು, ಅಲ್ಲಿ ನೀವು ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಅದರ ಲಿಸ್ಟ್ ಬಿಟ್ಟಿರ್ತಾರೆ. ಅದು ನೀವು ನೋಡಿಕೊಂಡು ನಿಮ್ಮ ನೇಮ್ ಪಕ್ಕದಲ್ಲಿ ನಿಮ್ಮ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವುದಾಗಿದೆಯೋ ಅದು ನೋಡ್ಕೊಳ್ಬೋದು. ಹೀಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು SBI ಬ್ಯಾಂಕಿನಲ್ಲಿ ಪಾವತಿಸಿ. ಅಂದರೆ ನಿಮ್ಮ ಎಲ್ಲಿ ಹತ್ರ ಇರುತ್ತೋ ನಿಮ್ಮ SBI ಬ್ಯಾಂಕು ಅಲ್ಲಿ ಈ OBC ಮತ್ತು GM ಮತ್ತು C1 ಕೆಟಗರಿ ಅಂದರೆ ಇರ್ತಾರಲ್ಲ ಎಲ್ಲ 2A 2B 3A 3B ಕೆಟಗರಿ ವಿದ್ಯಾರ್ಥಿಗಳು ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ನನಗೆ ಕಾಲೇಜ್ ಸೆಲೆಕ್ಷನ್ ಆಗಿರೋದು ಓಕೆ ಅಂತ ಅಂದ್ಕೊಂಡ್ಮೇಲೆ ಆ ಯೂಸರ್ ID ಪಾಸ್ವರ್ಡ್ನ ಬಳಸ್ಕೊಂಡು ನೀವೇನು ಮಾಡ್ಬೇಕಂದ್ರೆ ನನಗೆ ನಿಮ್ಮ ಚಲನನ್ನು ಡೌನ್ ಮಾಡ್ಕೊಳ್ಬೇಕಾಗ್ತದೆ. ಸರ್ಕಾರಿ ಕಾಲೇಜ್ ಆದ್ರೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಆದ್ರಿಗೆ 5,025 ಇರುತ್ತೆ. ಅದೇ ರೀತಿ ಏಡೆಡ್ ಕಾಲೇಜ್ ಆದ್ರಿಗೆ 6,025 ಇರುತ್ತೆ. ಮತ್ತು ಪ್ರೈವೇಟ್ ಕಾಲೇಜ್ ಅಂದರೆ ಅನುದಾನ ರಹಿತ ಕಾಲೇಜ್ ಆದ್ರಿಗೆ 10,025 ಇರುತ್ತೆ. ಎಷ್ಟೆಷ್ಟು ಅಮೌಂಟ್ ಇರುತ್ತೋ ಆ ಚಲನಲ್ಲೆಲ್ಲ ಇರುತ್ತೆ. ನೀವು ಆ ಚಲನ್ ತಗೊಂಡು ಏನು ಮಾಡ್ಬೇಕಂದ್ರೆ ನಿಮ್ಮ ಹತ್ತಿರದ SBI ಬ್ಯಾಂಕ್ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ಚಲನನ್ನು ಡೆಪಾಸಿಟ್ ಮಾಡ್ಬೇಕಾಗ್ತದೆ. ಅಂದರೆ ಅಮೌಂಟ ಪೇ ಮಾಡಿ ಆ ಬ್ಯಾಂಕಿಂದ ಒಂದು ಸ್ವೀಕೃತಿ ಪತ್ರ ಅಂದರೆ ನೀವು ರಸೀದಿಯನ್ನು ತಗೊಂಡು ಬಂದು ಈ ಡಯಟ್ ಸೆಂಟ್ರಿಗೆ ತೋರಿಸಿದ್ರೆ ಡಯಟ್ ಸೆಂಟ್ರಲ್ಲಿ ನೀವು ಪೇಮೆಂಟ್ ಮಾಡ್ತಕ್ಕಂಥ ಒಂದು ಸ್ಲಿಪ್ ನೋಡಿಕೊಂಡು ನಿಮ್ಮ ID ನಂಬರ್ ಮತ್ತು ಎಲ್ಲ ಬಳಸ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ಅಡ್ಮಿಷನ್ ಸ್ಲಿಪ್ ಕೊಡ್ತಾ ಹೋಗ್ತಾರೆ. ಆ ಅಡ್ಮಿಷನ್ ಸ್ಲಿಪ್ ತೊಗೊಂಡು ನೀವು ಏನು ಮಾಡ್ಬೇಕಂದ್ರೆ 7 ತಾರೀಕಿಂದ ನೀವು ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಅಡ್ಮಿಷನ್ ಸ್ಲಿಪ್ ಕೊಡೋಕ್ಕೆ. ಇಲ್ಲಿ ಯಾವುದೇ ರೀತಿಯ SC ST ವಿದ್ಯಾರ್ಥಿಗಳು ಈ CAC ಫೀಸನ್ನು ಕಟ್ಟುವಂತಿಲ್ಲ. ಆದ್ದರಿಂದ ನೀವು ಏನು ಮಾಡ್ಬೇಕಂದ್ರೆ SC ST ವಿದ್ಯಾರ್ಥಿಗಳು ಡೈರೆಕ್ಟಾಗಿ ನಿಮ್ಮ ಡಯಟ್ ಸೆಂಟ್ರಿಗೆ ಹೋಗಿ ನಿಮ್ಮ ಕಾಲೇಜ್ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದುಕೊಂಡು ನಿಮ್ಮ ಕಾಲೇಜು ಯಾವುದು ಕಾಲೇಜ್ ಆಗುತ್ತೋ ಸೆಲೆಕ್ಷನ್ನು ಆ ಕಾಲೇಜಿಗೆ 13 ತಾರೀಕು ಒಳಗಡೆ ನಿಮ್ಮ ಅಡ್ಮಿಷನ್ನ ಮಾಡಿಸ್ಕೊಳ್ಬೇಕಾಗ್ತದೆ. ನೀವೇನಾದರೂ ಅಕಸ್ಮಾತ್ ಡಯಟ್ ಸೆಂಟ್ರಿಗೆ ಹೋಗಿ ನಾನು ಅಲ್ಲಿ ಅಡ್ಮಿಷನ್ ಸ್ಲಿಪ್ ಪಡೆದೀನಿ, ಬ್ಯಾಂಕಲ್ಲಿ ಚಲನ ಪೇಮೆಂಟ್ ಮಾಡ್ಕೊಂಡು ನಾನು ಸ್ಲಿಪ್ ತಗೊಂಡು ಬಂದಿದ್ದೀನಿ, ಆದರೆ 13 ತಾರೀಕಿನ ಒಳಗಡೆ ನಾನು ಈ ಕಾಲೇಜನ್ನು ಅಡ್ಮಿಷನ್ ಆಗಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ ನನಗೆ ಅದು ತಾನೇ ರದ್ದಾಗುತ್ತದೆ. ಅಂದರೆ ಏನು ಮಾಡ್ಬೇಕಂದ್ರೆ ನೀವೇನು ಮಾಡ್ತಾ ಇದ್ದೀರಿ 13 ತಾರೀಕಿನ ಒಳಗಡೆ ನೀವು ಅಡ್ಮಿಷನ್ನ ಪೂರ್ಣಗೊಳಿಸಬೇಕು. ಅಂದರೆ ನಿಮ್ಮ ಕಾಲೇಜ್ ಸೆಲೆಕ್ಷನ್ ಆಗಿರುತ್ತಲ್ಲ ಆ ಡಯಟ್ ಸೆಂಟ್ರಲ್ಲಿ ಅಡ್ಮಿಷನ್ ಸ್ಲಿಪ್ ಪಡೆದಂತರ ವಿದ್ಯಾರ್ಥಿಗಳು ಇಂಥ ಕಾಲೇಜಿಗೆ ದಾಖಲಾಗಿದ್ದಾರೆ ಅಂತೇಳಿ ಅವರು ನಮೂದು ಮಾಡ್ಕೊಳ್ತಾರೆ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ 13 ತಾರೀಕಿನ ಒಳಗಡೆ ನಿಮ್ಮ ಸಿಕ್ಕಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ 13 ತಾರೀಕು ಮುಗಿದೋದ ನಂತರ ಅವರು ಯಾವುದೇ ರೀತಿಯ ಕಾರಣಕ್ಕಾಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಅದು ನಿಮ್ಮ ಸೀಟಿನ ಏನು ಮಾಡ್ತಾರೆ ಅಂದರೆ ಅವರು ತಾನೇ ಅದು ರದ್ದಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.